ನಿರ್ಮಲಾ ಸೀತಾರಾಮನ್ ಅವರ ಬಜೆಟ್ 2025ರಲ್ಲಿ ದೊಡ್ಡ ಬೊನಾನ್ಸಾ ಗಿಫ್ಟ್ ಅಂತ ಏನು ಕೊಟ್ಟರು, ಮಿಡಲ್ ಕ್ಲಾಸ್ ವರ್ಗದವ್ರಿಗೆ, ಸ್ಯಾಲ್ರಿಡ್ ಕ್ಲಾಸ್ ವರ್ಗದವ್ರಿಗೆ ಎಸ್ಪೆಷಲಿ 12 ಲಕ್ಷದವರೆಗೂ ನಿಮ್ಮ ಇನ್ಕಮ್ ಇದ್ದರೆ ಯಾವುದೇ ರೀತಿಯಾದ ತೆರಿಗೆ ಕಟ್ಟೋದು ಖಂಡಿತವಾಗ್ಲೂ ಬೇಡ. ಅಪ್ ಟು 12 ಲ್ಯಾಕ್ ರುಪೀಸ್ವರೆಗೂ ಈ ಎಕ್ಸಂಪ್ಷನನ್ನು ತೆರಿಗೆಯಿಂದ ಕೊಟ್ಟಿದ್ದಾರೆ. ಇದರಿಂದ ಹತ್ತತ್ರ 7.5 ಕೋಟಿ ತೆರಿಗೆದಾರರಿಗೆ, ಯಾರ್ಯಾರು ಟ್ಯಾಕ್ಸ್ ಫೈಲರ್ಸ್ ಇದ್ದಾರೆ ಮತ್ತು ಪೇ ಮಾಡೋರಿದ್ದಾರೆ, ಅವ್ರಿಗೆ ಇದರಿಂದ ಬೆನಿಫಿಟ್ಸ್ಗಳು ಸಿಗ್ತಾ ಇದೆ. ಅಂದರೆ 140 ಕೋಟಿ ಪಾಪ್ಯುಲೇಷನ್ಗೆ ಇವಾಗ ಹತ್ತತ್ರ 8.5 ಕೋಟಿ ಜನ ಟ್ಯಾಕ್ಸನ್ನು ಫೈಲ್ ಮಾಡಿದ್ರೆ ಅದರಲ್ಲಿ 7.5 ಕೋಟಿ ಜನ ಟ್ಯಾಕ್ಸನ್ನು ಏನೂ ಕಟ್ಟೋದಿಲ್ಲ. ಯಾಕಂದರೆ ಅವ್ರ ಇನ್ಕಮ್ 12 ಲಕ್ಷಕ್ಕೂ ಕೆಳಗಡೆ ಬರುತ್ತೆ. ಅಂದರೆ ಕೇವಲ 1 ಕೋಟಿ ಜನ ಮಾತ್ರ ಇವತ್ತು ಭಾರತ ದೇಶದಲ್ಲಿ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಆದರೆ ಟ್ಯಾಕ್ಸ್ ಫೈಲ್ ಮಾಡುವಂತಹ ಜನಸಂಖ್ಯೆ 8.5 ಕೋಟಿ ಇದೆ. ಅದಾದ ನಂತರ ನೀವು ನೋಡೋದಾದರೆ ಇವಾಗ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ ಕೇವಲ 4 ಲಕ್ಷ ರೂಪಾಯಿವರೆಗೂ ಇದೆ. ಅಂದರೆ ನಿಮ್ಮ ಇನ್ಕಮ್ 4 ಲಕ್ಷವರೆಗೂ ಇದ್ದರೆ ಯಾವುದೇ ರೀತಿಯಾದ ಟ್ಯಾಕ್ಸನ್ನು ಫೈಲ್ ಮಾಡಂಗಿರೋದಿಲ್ಲ. ಆದರೆ ಇನ್ಕಮ್ 4 ಲಕ್ಷದಿಂದ 8 ಲಕ್ಷ ಇದ್ದರೆ 5% ತೆರಿಗೆ ಕಟ್ಟಬೇಕು. 8 ಲಕ್ಷದಿಂದ 12 ಲಕ್ಷ ಇದ್ದರೆ 10%, 12ರಿಂದ 16 ಲಕ್ಷ ಇದ್ದರೆ 15%, 16ರಿಂದ 20 ಲಕ್ಷ ಇದ್ದರೆ 20%, 20ರಿಂದ 24 ಲಕ್ಷ ಇತ್ತು ಅಂದರೆ 25%, 24 ಲಕ್ಷಕ್ಕೂ ಜಾಸ್ತಿ ಇದ್ದರೆ 30%. ಈ ಸ್ಲ್ಯಾಬ್ಗಳಿದೆ. ಆದರೆ ನಿಮಗೆ ರಿಬೇಟ್ ಅಂತ ಕೊಡ್ತಾರೆ. ಅಂದರೆ ನಿಮ್ಮ ಇನ್ಕಮ್ 12 ಲಕ್ಷವರೆಗೂ ಇದ್ದರೆ ಏನಾಗುತ್ತೆ ಅಂದರೆ ತೆರಿಗೆ ಕ್ಯಾಲ್ಕುಲೇಷನ್ ಆಗೋದು ಹಾಗೇ ಆಗುತ್ತೆ. ಅಂದರೆ ಅಪ್ ಟು 4 ಲ್ಯಾಕ್ ಏನೂ ಟ್ಯಾಕ್ಸ್ ಕಟ್ಟಂಗಿಲ್ಲ. 4 to 8 ಲ್ಯಾಕ್ ರುಪೀಸ್ಗೆ 5% ಟ್ಯಾಕ್ಸೇಷನ್ ಅಂದರೆ 4 ಲಕ್ಷದ ಮೇಲೆ 5% ಅಂದರೆ 20,000 ರೂಪಾಯಿ ಆಗುತ್ತೆ. ಅದೇ ಥರ 8 ಲಕ್ಷದಿಂದ 12 ಲಕ್ಷಕ್ಕೆ 10% ಟ್ಯಾಕ್ಸೇಷನ್ ಅಂದರೆ ಅದು 40,000 ರೂಪಾಯಿ ಆಗುತ್ತೆ. 40 ಒಂದು 20,000 60,000 ರೂಪಾಯಿ ಆಗುತ್ತೆ. ಅಂದರೆ ನಿಮ್ಮ ಇನ್ಕಮ್ 12 ಲಕ್ಷ ಇದ್ದರೆ ಈ ಸ್ಲ್ಯಾಬ್ ಪ್ರಕಾರ ಹೋದರೆ ನೀವು 60,000 ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆದರೆ ನಿಮಗೆ ಟ್ಯಾಕ್ಸ್ ರಿಬೇಟ್ ಅಂತ ಕೊಡ್ತಾರೆ. ಆ ರಿಬೇಟ್ 60,000 ರೂಪಾಯಿ ಇರೋದ್ರಿಂದ ನೀವು 12 ಲಕ್ಷವರೆಗೂ ಇನ್ಕಮ್ ಇದ್ದರೆ ಯಾವುದೇ ಟ್ಯಾಕ್ಸ್ ಕಟ್ಟಂಗಿಲ್ಲ. ಆದರೆ ನಿಮ್ಮ ಇನ್ಕಮ್ ಏನಾನ 4 ಲಕ್ಷದಿಂದ 12 ಲಕ್ಷದ ಒಳಗಡೆ ಬಂದಾಗ ಟ್ಯಾಕ್ಸನ್ನು ಫೈಲ್ ಮಾಡಬೇಕಾಗತ್ತೆ. ಆದರೆ ತೆರಿಗೆ ಏನು ಕಟ್ಟೋದು ಬೇಕಾಗಿಲ್ಲ, ಟ್ಯಾಕ್ಸನ್ನು ಫೈಲ್ ಮಾಡಬೇಕು. ಅದೇ ನಿಮ್ಮ ಇನ್ಕಮ್ ಏನಾನ 4 ಲ್ಯಾಕಕ್ಕೂ ಕೆಳಗಡೆ ಇದ್ದರೆ ನೀವು ತೆರಿಗೆನೂ ಕಟ್ಟಂಗಿಲ್ಲ, ಟ್ಯಾಕ್ಸನ್ನು ಫೈಲ್ ಮಾಡಂಗೂ ಇಲ್ಲ. ಆದರೆ 4 ಲ್ಯಾಕ್ ಟು 12 ಲ್ಯಾಕಲ್ಲಿ ನಿಮ್ಮ ಇನ್ಕಮ್ ಏನಾನ ಬಂತು ಅಂದರೆ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ಹೋದರೆ ನೀವು 60,000 ತೆರಿಗೆ ಕಟ್ಟಬೇಕಾಗತ್ತೆ. ಆದರೆ ರಿಬೇಟ್ 60,000 ಕೊಡೋದ್ರಿಂದ ನಿಮ್ಗೆ ಏನೇ ತೆರಿಗೆ ಬರೋದಿಲ್ಲ. 12 ಲಕ್ಷವರೆಗೂ ಇನ್ಕಮ್ ಇದ್ದರೆ 0 ಟ್ಯಾಕ್ಸ್ ಆಗುತ್ತೆ. ಅದರ ಟ್ಯಾಕ್ಸ್ ಫೈಲಿಂಗನ್ನು ಮಾಡಲೇಬೇಕಾಗತ್ತೆ. ಈ ರಿಬೇಟ್ ಏನಿದೆ 12 ಲಕ್ಷ ಮೇಲ್ಪಟ್ಟಿರುವ ಇನ್ಕಮ್ ಏನಿದೆ, ಆದಾಯ ಇದ್ದರೆ ಒಂದೇ ರೂಪಾಯಿ ರಿಬೇಟು ಬರೋದಿಲ್ಲ. ಸೊ ನಿಮ್ಮ ಇನ್ಕಮ್ ಏನಾನ 12 ಲ್ಯಾಕ್ ಮೇಲಿದ್ದಾಗ 4 ಲಕ್ಷದಿಂದ ನಿಮ್ಮದು ರೇಟ್ಗಳು ಕ್ಯಾಲ್ಕುಲೇಟ್ ಹಾಕೊಂಡು ಹೋಗುತ್ತೆ. ಸೊ ಆ ರೇಟ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬಂದು ಕೊನೆಯದಾಗಿ ಇವಾಗ ನಿಮ್ಮ ಇನ್ಕಮ್ ಏನಾನ ಒಂದು 15 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. ಅವಾಗ ಏನಾಗುತ್ತೆ, ಬರೀ 4 ಲ್ಯಾಕ್ಸ್ವರೆಗೂ ಮಾತ್ರ ನಿಮಗೆ ಎಕ್ಸಂಪ್ಷನ್ ಇದೆ. 4 ಲ್ಯಾಕ್ ಟು 8 ಲ್ಯಾಕ್ ಅಗೇನ್ ಟ್ಯಾಕ್ಸ್ ಬರುತ್ತೆ. 8 ಲ್ಯಾಕ್ ಟು 12 ಲ್ಯಾಕ್ ಅಗೇನ್ ಟ್ಯಾಕ್ಸ್ ಬರುತ್ತೆ. ಅದರ 60,000 ರಿಬೇಟ್ ಏನಿದೆ ಅದು ಬರೋದಿಲ್ಲ. ಯಾಕಂದರೆ ಅದು 12 ಲಕ್ಷದ ಇನ್ಕಮ್ ಕೆಳಗಡೆ ಇರೋರಿಗೆ ಮಾತ್ರ ರಿಬೇಟ್ ಕೊಡ್ತಾ ಇದ್ದಾರೆ. ಹಾಗಾಗಿ ಸುಮ್ಮನೆ ಜನರಲ್ ಆಗಿ ಎಲ್ಲ ಏನು ಅನ್ಕೊಂಡ್ಬಿಡ್ತಾರೆ, 12 ಲಕ್ಷದವರೆಗೂ ಇನ್ಕಮ್ ಇದ್ದರೆ ನನಗೇನು ತೆರಿಗೆ ಇಲ್ಲ. ಆದರೆ 12 ಲಕ್ಷದ ಒಳಗಡೆ 4 ಲಕ್ಷದ ಮೇಲ್ಗಡೆ ಇದ್ದರೆ ಅವಾಗ ತೆರಿಗೆ ಇರೋದಿಲ್ಲ ನಿಮಗೆ. 12 ಲಕ್ಷದ ಮೇಲ್ಗಡೆ ಇನ್ಕಮ್ ಇದ್ದಾಗ ಏನಾಗುತ್ತೆ, ಈ ರಿಬೇಟ್ ಅಂತ ಏನು ನಾನು ಹೇಳ್ತಾ ಇದ್ದೀನಿ 60,000 ರೂಪಾಯಿವರೆಗೂ ಆ ರಿಬೇಟ್ ಸಿಗೋದಿಲ್ಲ. ಆದರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ತೆರಿಗೆಗಳ ರೇಟು ಕಡಿಮೆ ಆಗಿದೆ, ಬೇಸಿಕ್ ಎಕ್ಸಂಪ್ಷನ್ ಲಿಮಿಟು ಜಾಸ್ತಿ ಮಾಡಿದ್ದಾರೆ. ಹಾಗಾಗಿ ನೀವು ಕಟ್ಟುವಂತಹ ಟ್ಯಾಕ್ಸ್ ಏನಿದೆ ಅದು ಕಡಿಮೆ ಆಗುತ್ತೆ ಕಂಪೇರ್ ಟು ಲಾಸ್ಟ್ ಇಯರ್. ಒಟ್ಟಾರೆ ಹೇಳಬೇಕು ಅಂದರೆ ಸಿಂಪಲ್ ಆಗಿ 4 ಲಕ್ಷವರೆಗೂ ನಿಮ್ಮ ಇನ್ಕಮ್ ಇದ್ದರೆ ಯಾವುದೇ ರೀತಿಯಾದ ಟ್ಯಾಕ್ಸನ್ನು ಫೈಲ್ ಮಾಡೋದು ಬೇಡ. 4 ಲಕ್ಷದಿಂದ 12 ಲಕ್ಷದವರೆಗೂ ನಿಮ್ಮ ಇನ್ಕಮ್ ಇದ್ದರೆ ಟ್ಯಾಕ್ಸನ್ನು ಫೈಲ್ ಮಾಡಬೇಕು. ಆದರೆ ಯಾವುದೇ ರೀತಿಯಾದ ಟ್ಯಾಕ್ಸ್ ಕಟ್ಟಂಗಿಲ್ಲ, ತೆರಿಗೆ 0. ನಿಮ್ಮ ಇನ್ಕಮ್ ಏನಾನ 12 ಲಕ್ಷಕ್ಕೂ ಜಾಸ್ತಿ ಇತ್ತು ಅಂದರೆ ಅವಾಗ ನಿಮಗೆ ರಿಬೇಟ್ ಬರೋದಿಲ್ಲ. ಆ ಸ್ಲ್ಯಾಬ್ ಪ್ರಕಾರ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಆದರೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ 12 ಲಕ್ಷದ ಮೇಲ್ ಇನ್ಕಮ್ ಇರೋರಿಗೂ ಕೂಡ ಟ್ಯಾಕ್ಸಲ್ಲಿ ಅವ್ರು ಕಟ್ಟುವಂಥ ತೆರಿಗೆ ಕಡಿಮೆ ಆಗುತ್ತೆ. ಎಷ್ಟು ಕಡಿಮೆ ಆಗುತ್ತೆ ಅಂತ ತಾವು ನೋಡೋದಾದರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ನ್ಯೂ ಟ್ಯಾಕ್ಸ್ ರಿಜಿಮಲ್ಲಿ
50,000 ಕನಿಷ್ಠ ತೆರಿಗೆ ಕಡಿಮೆ ಆಗುತ್ತೆ. 50,000 ಟ್ಯಾಕ್ಸ್ ಕಟ್ಟೋದು ಮಿನಿಮಮ್ ಕಡಿಮೆ ಆಗುತ್ತೆ. ಹೈಯೆಸ್ಟ್ ಲೆವೆಲಲ್ಲಿ ನೋಡೋದಾದರೆ ಅಪ್ ಟು 1,10,000 1,10,000 ಕೂಡ ನಿಮಗೆ ಕಟ್ಟುವಂಥ ತೆರಿಗೆ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಅಂದರೆ ಒಟ್ಟಾರೆ ನೋಡೋದಾಯಿತು ಅಂದರೆ 50,000 ಇಂದ 1,10,000 ಕೂಡ ತೆರಿಗೆ ಕಟ್ಟೋದ್ರಲ್ಲಿ ನಿಮಗೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಕಡಿಮೆ ಆಗುತ್ತೆ. ಹಾಗೂ ಮೋಸ್ಟ್ ಆಫ್ ದೆಮ್ ಇವಾಗ ನ್ಯೂ ಟ್ಯಾಕ್ಸ್ ರಿಜಿಮ್ಗೆ ಶಿಫ್ಟ್ ಆಗ್ತಾರೆ. ಯಾಕಂದರೆ ಓಲ್ಡ್ ಟ್ಯಾಕ್ಸ್ ರಿಜಿಮಲ್ಲಿ ನಿಮ್ಗೇನು ಡಿಡಕ್ಷನ್ಸ್ ಇವತ್ತು ಕೂಡ ಅಲೋ ಮಾಡ್ತಾ ಇದ್ದಾರೆ ಅದು ಭಾಳ ಕಡಿಮೆ ಇದೆ. ಹಾಗಾಗಿ ನ್ಯೂ ಟ್ಯಾಕ್ಸ್ ರಿಜಿಮ್ಗೆ ಜನರಲಿ ಹೋಗೋದ್ರಿಂದ ನಿಮಗೆ ತೆರಿಗೆ ಕಡಿಮೆ ಆಗುತ್ತೆ ಹಾಗೂ ಟ್ಯಾಕ್ಸ್ ಬೆನಿಫಿಟ್ಸ್ಗಳು ಸಿಗುತ್ತೆ.